ಹಾಯ್ ಎಲ್ರಿಗೂ ನಮಸ್ತೆ. ನಾನೇ ನಿಮ್ಮ ವಿಷ್ಣು ಮಾತಾಡ್ತಿದ್ದೀನಿ. ನಾನು ಚೆನ್ನಾಗಿದ್ದೀನಿ, ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಬ್ತೀನಿ. ನಾನು ಮುಂದೆ ಒಂದು ಟೆಂಪಲ್ ತೋರಿಸಿದ್ನಲ್ಲ, ನಮ್ಮ ಏರಿಯಾದಲ್ಲಿ ಬಂದು ದೊಡ್ಡ ದೊಡ್ಡ ಟೆಂಪಲ್ ಅದು. ಏನೇ ಬೇಡ್ಕೊಂಡ್ರು ಆಗುತ್ತೆ. ನಾನು ಸೆಕೆಂಡ್ ಪಿ ಸಿ ಆದರೂ ಅಷ್ಟೇ, 10th ಆದರೂ ಅಷ್ಟೇ, ಡಿಗ್ರಿನೂ ಆದರೂ ಅಷ್ಟೇ, ನಾನು ಏನೇ ಇದ್ರೂ ಇಲ್ಲೇ ಬೇಡ್ಕೋತಿದ್ದೆ. ಪಾಸ್ ಆಗಬೇಕು ಹಂಗೆ ಹಿಂಗೆಂದೆಲ್ಲ, ಅದೇ ಏನೇ ಬೇಡ್ಕೊಂಡ್ರು ನಡೀತೆ. ಆ ಥರ ಒಂದು ಶಕ್ತಿ ಅವ್ರ ಹತ್ರ, ಚಾಮುಂಡೇಶ್ವರಿ ದೇವ್ರವ್ರು ಬಂದು. ಹಂಗೆ ಅವ್ರ ಹತ್ರ ಕೈ ಮುಕ್ಕೊಂಡು ನಾನು ಇವಾಗ ಹೋಗ್ತಾ ಇದ್ದೀನಿ ರಿಟರ್ನ್. ಏನೇ ಇದನ್ನು ಸ್ವಂತ ಊರಿಗೆ ಬಂದ್ರೆ ರಿಟರ್ನ್ ಹೋಗಕ್ ಮನ್ಸೇ ಇರಲ್ಲ ನಂಗಂತೂ. ಅದು ಮನೆ ಊರ್ನ ಬಿಟ್ಟು ಹೋಗಕ್ಕಂತೂ ಇನ್ನೂ ಬೇಜಾರು ನಂಗೆ. ನಾನ್ ಬಂದು ಸಣ್ಣ ವಯಸ್ಸಿಂದನೂ, ನಾನು ಹುಟ್ಟಿದಾಗಿಂದನೂ ನಮ್ಮ ಅಜ್ಜಿನೇ ನನ್ನ ಬೆಳೆಸಿದ್ದು. ನಾನು ಹುಟ್ಟಿದಾಗಿಂದನೂ ಬಂದು ನನ್ನ ಬೆಳೆಸಿದ್ದು ಎಲ್ಲ ನಮ್ಮ ಅಜ್ಜಿ ಮಾಮನೇ ನನ್ನ ಬೆಳೆಸಿದ್ದು. ನಾನು ನಮ್ಮ ಅಮ್ಮ ಅಪ್ಪ ಅವ್ರ ಜೊತೆ ದಿನಗಳು ಮಾತ್ರ ಬೆಳೆದಿರ್ತೀನಿ ಅಷ್ಟೇ. ನಾನು ಬೇಕಂದ್ರೆ ನಾನು ಹುಟ್ಟಿದಾಗಿಂದನೂ ನಾನು ನಮ್ಮ ಅಜ್ಜಿ ಮಾವನ ಜೊತೆನೇ ಬೆಳೆದಿದ್ದು. ಇವಾಗ ಅಜ್ಜಿನೆಲ್ಲ ಅಂದರೆ ಬಿಟ್ಟು ಹೋಗೋಕೆ ಒಂಥರ ಬೇಜಾರು ನನಗೆ. ಎಲ್ಲ ಇದ್ದಿದ್ದೆ. ನಾನು ಬಂದು 9:15 ಹೊರಟೆ. ಅರೌಂಡ್ ಇವಾಗ ಬಂದು 9:15 ಆಯಿತು ಅಷ್ಟೇ. ಆಗುತ್ತೆ 9:30, 10, 10:30, 11:30, 12:30, 1:30, 2:30. ಅದೇ 2:30 ಇರ್ತೀವಿ. ನಾವು ಹೆಂಗೆ ಹೋಗ್ತೀವಿ ಹಂಗೆ. ನಾನು ಒಂದೇ ಆವ್ರೇಜ್ ಸ್ಪೀಡ್ ಮೇಂಟೈನ್ ಮಾಡಿದ್ರೆ ಬೇಗ ತಲುಪ್ತೀನಿ. ಇಲ್ಲ ಸ್ಲೋ ಮಾಡ್ಕೊಂಡು ಅಲ್ಲಿ ಇಲ್ಲೇ ನಿಲ್ಲಿಸ್ಕೊಂಡಿದ್ರೆ ಲೇಟ್ ಆಗುತ್ತೆ. ಟ್ರಿಪ್ ಅಂತೂ ಸಕ್ಕತ್ತಾಗಿ ಹೋಯ್ತು. ಅಟ್ಲಾಸ್ಟ್ ಎಲ್ಲರೂ ಒಟ್ಟಿಯಾಗಿ ಎಲ್ಲರೂ ದೂರ ಹಂಗೆಲ್ಲ ಡಿವೈಡ್ ಆದೋ, ಅದೊಂದು ಬೇಜಾರು ಅಷ್ಟೇ. ಇನ್ನೂ 2-3 ದಿನ ಟ್ರಿಪ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು ನನಗೆ. ಅದೇ ಹೇಳ್ತಾರಲ್ಲ, ಎಂಟಿ ಪಾಕೆಟು, ಲಾಟ್ಸ್ ಆಫ್ ಮೆಮೊರೀಸ್ ಅಂತ ಹೇಳ್ತಾರಲ್ಲ, ಆ ಥರ. ಅರೌಂಡ್ ಬಂದು ನಮ್ಮ ಅದೆಲ್ಲ ಎಷ್ಟಾಯಿತು ಅಂತ ಹೇಳಿದ್ರೆ, ನಾನು ಅದನ್ನೆಲ್ಲ ಒಂದು ನಿಮ್ಗೆ ಹೇಳ್ತೀನಿ ಸಪ್ರೇಟ್, ಒಂದಿಲ್ಲ ಈ ವಿಡಿಯೋದಲ್ಲೇ ಎಂಡಿಂಗಲ್ಲಿ ಹೇಳ್ತೀನಿ ನಾನು. ಇಲ್ಲ ಅಂತ ಹೇಳಿದ್ರೆ ಅದಕ್ಕೊಂದು ಅಂದರೆ ನಾವು ಯಾವ ಥರ ಪ್ಲ್ಯಾನ್ ಮಾಡ್ತೀವಿ, ಯಾವ ಥರ ಸೆಟಪ್ ಇರುತ್ತೆ ನಮ್ಮದು, ಆ ಥರ ನನ್ಗೆ ಗೊತ್ತಿರೋದನ್ನ ನಾನು ಹೇಳ್ತೀನಿ. ಅಂದರೆ ನಮ್ಮ ಪ್ರಾಸೆಸ್ ಹೆಂಗಿರುತ್ತೆ ಅಂತ ಹೇಳ್ತೀನಿ. ಅವಾಗ ಯಾರಿಗಾದ್ರೂ ಇವಾಗ ನೆಕ್ಸ್ಟ್ ಯಾರಾದರೂ ಹೋಗೋದಾದ್ರೆ ಅವ್ರಿಗೂ 1-2 ಐಡಿಯಾ ಸಿಗ್ಬೋದು. ನಾನು ಹೇಳಿದ್ರಿಂದ 1-2 ಐಡಿಯಾ ಅವ್ರಿಗೂ ಸಿಗ್ಬೋದು. ಅದೇ ಆ ಥರ ಒಂದು ವಿಡಿಯೋ ಬೇಕಾದ್ರೆ ನಾನು ಹೇಳ್ತೀನಿ. ಇದು ನೋಡಿ, ಇದೇ ಬಂದು ಸಿದ್ದಾಪುರ ಅಂತ. ಇದು ನಮ್ಮ ಏರಿಯಾ ಮೈನ್ ಟೌನ್. ಇದು ಬೆಂಗಳೂರೆಲ್ಲ ಟೌನ್ ಹೆಂಗಿರುತ್ತೆ ಅದೇ ಥರ ನಮಗೆ ಇದು ಮೈನ್ ಟೌನ್ ಇದು. ಇಲ್ಲಿ ಬಂದು ನಾವು ಸಂಡೇ ಸಂತೆ ನಡೆಯುತ್ತೆ ಇಲ್ಲಿ. ನೋಡಿ, ಇದು ಕಾಣಿಸ್ತಿದ್ದಲ್ಲ ಇದೆ. ಇಲ್ಲಿ ಸಂಡೇ ಇದು ಬಂದು ಗೌರ್ಮೆಂಟ್ ಹಾಸ್ಪಿಟಲ್ ರೈಟ್ ಸೈಡಲ್ಲಿ ಇರೋದು. ನಾವು ಬಂದು ಡೈರೆಕ್ಟ್ ಸ್ಟ್ರೈಟ್ ಹೋದರೆ ವಿರಾಜಪೇಟೆ. ನಾವು ಬಂದು ಈ ಥರ ಲೆಫ್ಟ್ ತಗೊಂಡು ಮಲ್ದಾರಿ ರೋಡಲ್ಲಿ ಹೋಗಬೇಕು. ನಾವು ಇಲ್ಲಿ ಬಂದು ಸಿದ್ದಾಪುರ ಟೌನ್ ಅಂತ ಹೇಳ್ದಲ್ಲ, ಇಲ್ಲಿ ಬಂದು ಸಂಡೇ ಸಂತೆ ನಡೆಯುತ್ತೆ. ಸಂಡೇ ನಾನು ಸಣ್ಣ ವಯಸ್ಸಲ್ಲಿ ಇರ್ಬೇಕಾದ್ರೆ ನಮ್ಮ ತಾತ ನನ್ನ ಕರ್ಕೊಂಬರ್ತಿದ್ರು. ಇವಾಗ ನಮ್ಮ ತಾತ ಇಲ್ಲ ನನ್ನ ಜೊತೆ. ಅದೆಲ್ಲ ಒಂದು ಮೆಮೊರೀಸ್. ಏನೇ ರಿಟರ್ನ್ ಬರಬೇಕಾಗಿದ್ರೆ ಒಂದು ಫೀಲ್ ಅದು. ಇಷ್ಟೊತ್ತಿಗೆಲ್ಲ ನಮ್ಮ ತಾತ ಇದ್ದಿದ್ರೆ ನಾನು ಹಿಂಗಿರ್ತಿರ್ಲಿಲ್ಲ. ಇನ್ನೂ ಬೇರೆ ಅಂದರೆ ಒಂದು ಸ್ಟೆಪ್ ಜಾಸ್ತಿನೇ ಇರ್ತಿದ್ದೆ ನಮ್ಮ ತಾತ ಎಲ್ಲ ಇದ್ದಿದ್ರೆ. ಇವಾಗ ಏನು ಮಾಡೋಕ್ಕಾಗಲ್ಲ, ಲೈಫಲ್ಲೆಲ್ಲ ಒಂದು ಇದು. ಅಂದರೆ ಹಿಂಗೆ ಏನು ಮಾತಾಡೋದೋ ಗೊತ್ತಾಗ್ತಿಲ್ಲ, ಸ್ವಲ್ಪ ಎಮೋಷ್ನಲ್ ಆಗ್ತಾಯಿದ್ದೀನಿ ಅಷ್ಟೇ. ಅದೇ ಹಂಗೆ ಒಂದು ಕರ್ಕೊಂಬರ್ತಿದ್ರು. ಅದೆಲ್ಲ ಒಂದು ಮೆಮೊರೀಸ್ ನನಗೆ. ಈ ಸೈಡ್ ಬಂದಾಗ ನಂಗೆ ಅದೆಲ್ಲ ನೆನಪಾಗುತ್ತೆ. ಅದೆಲ್ಲ ಮರೆಯೋಕ್ಕೂ ಆಗಲ್ಲ. ಏನೇ ಫ್ರಂಟಿಂದ ಖುಷಿಯಾಗಿ ನಾನು ಓಡಾಡ್ತಾ ಇದ್ರು, ಇವಾಗ ನೀವೆಲ್ಲ ನೋಡ್ತಾ ಇದ್ದೀರಿ ನಾನು ಖುಷಿಯಾಗಿ ಓಡಾಡ್ತಿದ್ದೀನಿ. ಫ್ರಂಟಿಂದ ಏನೋ ಖುಷಿಯಾಗಿ ಓಡಾಡ್ತಿದ್ರು, ಅವ್ರವ್ರಿಗೆ ಅಂತ ಒಂದು ಸಪ್ರೇಟ್ ಒಂದು ಪಾರ್ಟ್ ಇಟ್ಟರೆ ಆ ಪಾರ್ಟಲ್ಲಿ ಒಂದು ಸಪ್ರೇಟ್ ಪಾರ್ಟೇ ನೋವು ಅಂತ ಒಂದು ಇರುತ್ತಲ್ಲ, ಆ ಥರ. ಅಂದರೆ ನಾನು ಕಷ್ಟದಲ್ಲಿ ನಾನು ಹೇಳ್ತಿಲ್ಲ, ನಾನು ಎಮೋಷ್ನಲ್ ಹೇಳ್ತೀನಿ. ಎಮೋಷ್ನಲ್ ಅಂದರೆ ಅದೇ ನಮ್ಮ ಫ್ಯಾಮಿಲಿ ಅಂತ ಬಂದಾಗ ನಂಗೆ ಒಂಥರ ಆ ಥರ ಅಟ್ಯಾಚ್ ಜಾಸ್ತಿ. ಅದರಲ್ಲೂ ಅಟ್ಯಾಚ್ ಜಾಸ್ತಿ ಅಂದರೆ ನಮ್ಮ ಅಜ್ಜಿ. ಇವಾಗ ಅವ್ರನ್ನ ಬಿಟ್ಟು ಹೋಗ್ಬೇಕಾದ್ರೆ ಒಂದು ಸಣ್ಣ ಬೇಜಾರ್ನಾಗ ಅಷ್ಟೇ. ಅವ್ರ ಮುಂದೆ ಹೇಳೋಕ್ಕಾಗಲ್ಲ, ಆದರೂ ತಬ್ಬಿಡ್ಕೊಂಡು ಒಂದು ಮುತ್ತು ಕೊಟ್ಬಿಟ್ರೆ ಹತ್ಕೊಂಡ್ಬಿಡ್ತೀನಿ ನಾನು. ಅದೇ ಇವತ್ತು ಹಂಗೆ ನಾನು ತೋರಿಸಿಲ್ಲ ನನ್ನ ವೀಡಿಯೋನ. ಅವರು ಆ್ಯಕ್ಚುಲಿ ಬೇಗ ಕೆಲ್ಸಕ್ಕೆ ಹೊರಟೋದ್ರು. ಬೇಡ ಅಂತ ಹೇಳಿದ್ರು ಕೇಳೋದಿಲ್ಲ ಅವರು. ಏನು ಮಾಡೋದು, ಹೇಳಿದ ಮಾತು ಕೇಳೋದಿಲ್ಲ. ಕೆಲ್ಸಕ್ಕೆ ಹೋಗಿದ ಅಮೌಂಟೆಲ್ಲ ನಮಗೆ ರಿಟರ್ನ್ ಖರ್ಚು ಮಾಡ್ತಾರೆ. ಇವಾಗ ನಾನು ನೋಡಿ, ನಾನು ಹೇಳೋದೇನೆ ನನ್ನ ಬ್ಯಾಗಲ್ಲಿ ಎಷ್ಟು 5,000 ಏನೋ ಅಮೌಂಟ್ ಹಾಕಿಟ್ಟಿದ್ದಾರೆ.
ನಂಗೆ ಗೊತ್ತಾಗ್ಲಿಲ್ಲ. ಆಮೇಲೆ ಸ್ವಲ್ಪ ಮುಂದೆ ಬಂದು ನಾನು ಹೊರಟೆ ಅಂತ ಕಾಲ್ ಮಾಡಿದಾಗ ಹೇಳಿದ್ರು, ಈ ಥರ ಅಮೌಂಟಲ್ಲಿ ಇಟ್ಟಿದ್ದೀನಿ, ಖರ್ಚಿಗೆ ತಗೋ ಅಂತ. ಆ ಥರ ನಾವು ಕೇಳೋದೇ ಮಾಡೋರು ಅವರು. ಸರಿ ಇರಲಿ. ಅಪಾರ್ಟ್ ಫ್ರಮ್ ಎಮೋಷ್ನಲ್, ಇನ್ನು ಟ್ರಿಪ್ಪಿಗೆ ಬಂದರೆ ಅದೇ ಟ್ರಿಪ್ಪೆಲ್ಲ ಸಕ್ಕತ್ತಾಗಿ ಹೋಯ್ತು. ನಾನು ಅದ್ರದ್ದು ವೀಡಿಯೋಸನ್ನೆಲ್ಲ ಹಾಕ್ತೀನಿ ನಿಮಗೆ, ಅದನ್ನು ನೀವು ನೋಡಿ ಒಂದ್ಸಲ. ಮುನ್ನಾರು ವ್ಲಾಗೆಲ್ಲ ನೋಡಿರ್ತೀರ, ವ್ಲಾಗ್ ಹಾಕಿರ್ತೀನಿ, 2-3 ಪಾರ್ಟ್ ಏನೋ ಹಾಕಿರ್ತೀನಿ, ನೋಡಿರ್ತೀರ. ಚೆನ್ನಾಗಿತ್ತು ಅಂತ ನಂಬ್ತೀನಿ ನಾನು. ಅದ್ರದ್ದು ಬೇಕಾದ್ರೆ ಐಡಿಯಾಸು ಆ ಪಾರ್ಟು ಅದು ಇದೆಲ್ಲ ಬೇಕಂದರೆ ನಿಮಗೆ ನಾನು ಸಪ್ರೇಟಾಗಿ ಹಾಕ್ತೀನಿ. ಅದನ್ನೊಂದು ವೀಡಿಯೋ ನಾನು ಸಪ್ರೇಟಾಗಿ ಹಾಕ್ತೀನಿ, ನೀವು ಬೇಕಾದರೆ ಅದನ್ನು ಇದು ಮಾಡ್ಕೊಳ್ಳಿ. ಏನು ನೋಡಿ ಅದನ್ನು. ಅಂದರೆ ನಿಮಗೆ ಬೇಕಂದರೆ ಕಮೆಂಟ್ ಮೂಲಕ ತಿಳಿಸಿ. ನನ್ನ ಅಂದರೆ ನಾವು ಯಾವ ಥರ ಪ್ರಾಸೆಸ್ ಮಾಡ್ತೀವಿ ಅಂತ ನಾನು ನಿಮ್ಗೆ ಬಂದ ಐಡಿಯಾನ ಶೇರ್ ಮಾಡ್ತೀನಿ ನಾನು. ಅವಾಗ ನಿಮಗೂ ಗೊತ್ತಾಗುತ್ತಲ್ಲ. ನಮ್ಮ ಐಡಿಯಾದಿಂದ ನಿಮಗೊಂದು ಯಾವ್ದಾದ್ರು ಒಂದು 2 ಐಡಿಯಾ. ಇವಾಗ ನಾನೊಂದು 10 ಟಿಪ್ಸ್ ಕೊಡ್ತೀನಿ ಅಂದರೆ ಅದ್ರಲ್ಲಿ ಒಂದು ಟಿಪ್ಸ್ ಆದರೂ ನಿಮಗೆ ಇಡಿಸ್ಬೋದು, ಅಂದರೆ ನಿಮಗೆ ಯೂಸ್ ಆಗ್ಬೋದು ಅದು. ಅದಕ್ಕೆ ನಾನು ಬೇಕಾದ್ರೆ ಅದನ್ನ ಹೇಳ್ತೀನಿ, ನೀವು ಕಮೆಂಟಲ್ಲಿ ಹೇಳಿ ನೋಡೋಣ. ನಿಮಗೂ ನೆಕ್ಸ್ಟ್ ಟ್ರಿಪ್ಪಿಗೆ ಯೂಸ್ ಆಗ್ಬೋದು ಅದು. ಆ್ಯಕ್ಚುಲಿ ಮುನ್ನಾರ್ ವೀಡಿಯೋನ ನಾನು ಬೇಗ ಹಾಕ್ಬೇಕಿತ್ತು. ಮುನ್ನಾರ್ ವೀಡಿಯೋನ ಆ್ಯಕ್ಚುಲಿ ಫಸ್ಟ್ ರೈಡ್ ಆಯ್ತಲ್ಲ ನಮ್ಮದು, ಮುನ್ನಾರ್ ಹೋಗಿದ್ವಲ್ಲ, ಅದೇ ರೈಡಲ್ಲಿ ಬಂದು ನಾನು ಫುಲ್ ಕಂಪ್ಲೀಟ್ ಮಾಡಿದ್ದೆ. ಅಂದರೆ ಆ ಒಂದು ರಾತ್ರಿ ತಲುಪಿ ಫುಲ್ಲು ಸ್ಟ್ರೆಸ್ ಆಗಿತ್ತು ನನಗೆ. ಆದ್ರೂ ಆ ಕಷ್ಟದಲ್ಲಿ ಏನಾದ್ರು ಮಾಡ್ಬೇಕನ್ನಲ್ಲ ಅಂತೇಳಿ ನಾನು ರಾತ್ರಿ 1:30 ತನಕ ವೀಡಿಯೋನೆಲ್ಲ ಎಡಿಟ್ ಮಾಡಿ ಮುಗಿಸ್ದೆ. ಎಕ್ಸ್ಪೋರ್ಟ್ ಮಾಡೋಕೆ ನೋಡ್ತಿದ್ದೀನಿ, ಅಲ್ಲಿ ಬಂದು ಸ್ಟೋರೇಜ್ ಇಲ್ಲ ಅದರಲ್ಲಿ. ಫುಲ್ ಸ್ಟೋರೇಜ್. ಏನು ಡಿಲೀಟ್ ಮಾಡಬೇಕು ಅಂತಲೂ ಗೊತ್ತಾಗ್ತಿಲ್ಲ, ಏನು ಮಾಡಬೇಕು ಅಂತಲೂ ಗೊತ್ತಾಗ್ತಿಲ್ಲ ನನಗೆ. ಮತ್ತೆ ಹಿಂಗೆಲ್ಲ ಮಾಡಿ ಏನೇನೋ ಮಾಡಿ ಸ್ವಲ್ಪ ಕ್ಲಿಯರ್ ಆಯಿತು. ಮತ್ತೆ ಎಕ್ಸ್ಪೋರ್ಟ್ ಮಾಡಿದಾಗ ಎಕ್ಸ್ಪೋರ್ಟ್ ಆಯಿತು ವೀಡಿಯೋ. ಆ ವೀಡಿಯೋನೇ ನಾನು ಹಾಕಿರ್ತೀನಿ. ಆ ಥರ ಎಲ್ಲ ಸ್ವಲ್ಪ ಸ್ಟ್ರಗಲ್ ಇತ್ತು. ಆ ಸ್ಟ್ರಗಲ್ಲು ನಾವು ಆ ಥರ ಎಲ್ಲ ಕಷ್ಟಪಟ್ಟು ನಾವು ವೀಡಿಯೋ ಹಾಕ್ತೀವಿ, ಅದನ್ನು ನಮಗೆ ಸ್ವಲ್ಪ ರೀಚ್ ಇಲ್ಲ, ಈ ಥರ ಎಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ನೀವು ಸಪೋರ್ಟ್ ಮಾಡಿ, ನಿಮ್ಮ ಕೈಯಲ್ಲಿ ಆದಷ್ಟು ಸಪೋರ್ಟ್ ಮಾಡಿ. ನಾನು ಇವಾಗಲೇ ಏನು ಹೇಳೋದು ಇಲ್ಲ. ನಾನು ಆ್ಯಕ್ಚುಲಿ ಸ್ಟಾರ್ಟಿಂಗ್ ಅಲ್ವಾ, ಸ್ಟಾರ್ಟಿಂಗ್ ಇದ್ದೇ ಇರುತ್ತೆ. ಎದ್ದೇಳೋದು ಬೀಳೋದು ಹೊಸ್ದೇ ಏನೂ ಅಲ್ಲ, ಎಲ್ಲ ಇದ್ದೇ ಇರುತ್ತೆ. ಬಿದ್ರೇ ಎದ್ದೇಳೋಕ್ಕಾಗೋದು, ಒಂದ್ಸಲ ಬಿದ್ರೇ ಎದ್ದೇಳೋಕ್ಕಾಗೋದು ಅಂತಾರಲ್ಲ, ಅದೇ ಥರ ಎದ್ದೇಳೋದೆಲ್ಲ ಇದ್ದಿದ್ದೆ, ಅದೆಲ್ಲ ಪರವಾಗಿಲ್ಲ. ಈಗ ಮಾಲ್ದಾರಿಂದ ಪಿರಿಯಾಪಟ್ಟಣ ಹೋಗೋ ಗ್ಯಾಪಲ್ಲಿ ಸಿಗೋ ಫಾರೆಸ್ಟ್ ಏರಿಯಾ ಇದು. ಆ ಥರ ಅಂದರೆ ನಾನು ಇದುವರೆಗೂ ನಾನು ಬ್ಯಾಂಗ್ಳೂರಿಂದ ಬರ್ಬೇಕಾದ್ರೆ ನಾನು ಇದೇ ವೇಳೆ ಬರೋದು. ಒಂಥರ ಫಾರೆಸ್ಟ್ ಏರಿಯಾ ಇದು. ಫಾರೆಸ್ಟ್ ಏರಿಯಾನೇ, ಆದರೆ ನಾನು ಯಾವತ್ತೂ ಏನು ನೋಡೇ ಇಲ್ಲ ನಾನು ಇಲ್ಲಿ. ಅಂದರೆ ನೈಟ್ ಟೈಮಲ್ಲಿ ಬಂದರೆ ಮೇವಿ ನೋಡ್ಬೋದು. ಮತ್ತು ಅದು ಬಿಟ್ಟು ನಾರ್ಮಲ್ ಟೈಮಲ್ಲಿ ಬಂದಾಗಿಲ್ಲ ನಾನು ಏನು ನೋಡಿಲ್ಲ. ಒಂದೇ ಒಂದ್ಸಲ ಬಸ್ಸಲ್ಲಿ ಬರ್ಬೇಕಾದ್ರೆ ನಾನು ಆನೆನ ನೋಡಿದ್ದೆ, ಒಂದೇ ಒಂದ್ಸಲ. ನಮಗೆ ಅದು ಅದೃಷ್ಟನೇ ಇಲ್ಲ ಅನ್ಕೋತೀನಿ. ಮುನ್ನಾರ್ ಹೋದಾಗೂ ಎಕ್ಸ್ಪೆಕ್ಟ್ ಮಾಡಿದೆ, ಏನೂ ಸಿಗಲಿಲ್ಲ, ಏನು ನೋಡಿಲ್ಲ. ನಾವು ಒಟ್ಟಿಗೆ ಹೋದಾಗ ನಾವು ಒಳ್ಳೆ ಪ್ಲೇಸಸ್ ಎಲ್ಲ ಜಾಸ್ತಿ ಸುತ್ತಿದ್ದೋ. ಮುನ್ನಾರ್ ಹೋದಾಗ ಪ್ಲೇಸಸ್ ಕಡಿಮೆ ಆಗೋಯ್ತು. ಯಾಕಂತ ಹೇಳಿದ್ರೆ ನಮಗೆ ಒಂದೊಂದು ದೂರದಲ್ಲಿದೆ. ಮತ್ತೇನು ಮಾಡ್ದೋ, ಮೈನ್ ಪ್ಲೇಸಸ್ನ ಮಾತ್ರ ಫೋಕಸ್ ಮಾಡಿದಾಗ ಅದ್ರಲ್ಲಿ ಮೈನ್ ಪ್ಲೇಸ್ ಇದ್ದಿದ್ದು ಕೊಲ್ಕುಮಲೆ. ಅದು ಬಂದು 46 ಕಿಲೋಮೀಟ್ರ್. ಮತ್ತೇನು ಮಾಡ್ದೋ, ಕೊಲ್ಕುಮಲೆಗೆ ಹೋಗಿ ಕೊಲ್ಕುಮಲೆ ಅಂದರೆ ಅರ್ಲಿ ಮಾರ್ನಿಂಗ್ ಅದು. ಆ ನೈಟ್ ಬಂದು ನಾವು ಸೆಕೆಂಡ್ ಡೇ ನೈಟ್ ಇದೆಯಲ್ಲ, ಸೆಕೆಂಡ್ ಡೇ ನೈಟ್ನ ನಾವೇನು ಮಾಡ್ದೋ, ಅಲ್ಲಿಗೆ ಡೈರೆಕ್ಟಾಗಿ ಕೊಲ್ಕುಮಲೆ ಅಂದರೆ ಆ ಸ್ಪಾಟ್ ಹತ್ರ ಇರೋ ಯಾವ್ದೋ ರೂಮ್ ನೋಡೋಣ ಅಂತ ಬಿಟ್ಟು, ಮತ್ತೆ ಡೈರೆಕ್ಟಾಗಿ ಕೊಲ್ಕುಮಲೆಯಿಂದ ರಿಟರ್ನ್ ಸ್ವಲ್ಪ ಒಂದು 26 ಕಿಲೋಮೀಟ್ರ್ ದೂರದಲ್ಲೇ ನಮಗೆ ಟೌನ್ ಸಿಕ್ಕಿದ್ದು. ಮತ್ತೆ ಅಲ್ಲೋಗಿ ರೂಮ್ ತಗೊಂಡು, ಅಲ್ಲಿ ರೂಮ್ ಎಲ್ಲ ತಗೊಂಡು ಮತ್ತೆ ಅಲ್ಲೇ ಸ್ಟೇ ಆದೋ. ಅಫೋರ್ಡೆಬಲ್ ಪ್ರೈಸ್ಗೆ ಸಿಗ್ತದೆ ಸ್ವಲ್ಪ. 5 ಜನಕ್ಕೆ ಸೇರಿ ಮತ್ತೆ ರೂಮ್ ತಗೊಂಡು ಅಲ್ಲಿ ಸ್ಟೇ ಆದೋ. ಮತ್ತೆ ಅರ್ಲಿ ಮಾರ್ನಿಂಗ್ ಎದ್ದು ನಾವು ರಿಟರ್ನ್ ಒಂದು 26 ಕಿಲೋಮೀಟ್ರ್ ರಿಟರ್ನ್ ರಿಟರ್ನ್ ಹೋದೋ. ಆ ಥರ ರಿಟರ್ನ್ ಹೋದೋ ಒಂದು 26 ಕಿಲೋಮೀಟ್ರ್. ಮತ್ತೆ ಹೋಗಿ ಎಲ್ಲ ಮುಗಿಸ್ಕೊಂಡು ಕೊಲ್ಕುಮಲೆ ಎಲ್ಲ ನೋಡ್ಕೊಂಡು ಅಲ್ಟಿ ಮಾಡ್ದೆ. ಕೊಲ್ಕುಮಲೆ ಅಂತೂ ನಾವು ಫಸ್ಟ್ ಅನ್ಕೊಂಡು 3,100 ರೂಪಾಯಿ ಕೊಡೋ. ಫಸ್ಟ್ ನಮಗೆ ಸ್ಲಾಟ್ ಸಿಕ್ಕಿಲ್ಲ, ಪ್ರೀ ಬುಕ್ ಮಾಡ್ಕೊಬೇಕು ಅದನ್ನು. ನಾನು ಹೇಳಿದ್ನಲ್ಲ, ಆ ವಿಡಿಯೋದಲ್ಲೇ ಹೇಳಿದ್ನಲ್ಲ, ಆ ಥರ ಪ್ರೀ ಬುಕ್ ಮಾಡ್ಕೊಬೇಕು ಅದನ್ನು. ನಾವೇನು ಮಾಡಿದೆ, ಪ್ರೀ ಬುಕ್ ಮಾಡಿಲ್ಲ ನಾವು, ಸ್ಲಾಟ್ ಸಿಕ್ಕಿಲ್ಲ ನಮಗೆ, ಜೀಪದ ಸ್ಲಾಟ್ ಸಿಕ್ಕಿಲ್ಲ. ಓಕೆನಾ. ಏನಾಯಿತು, 6 ಗಂಟೆ ಸ್ಲಾಟ್ ಸಿಕ್ಕಿಲ್ಲ. ಆ್ಯಕ್ಚುಲಿ ಒಳ್ಳೇದೇ ಆಯಿತು ನನಗೆ. ನಾನು ಅನ್ಕೊಂಡೆ ಒಳ್ಳೇದೇ ಆಯಿತು ಬಿಡು, 6 ಗಂಟೆ ಸ್ಲಾಟ್ ಸಿಕ್ಕಿಲ್ಲ. 6 ಗಂಟೆ ಸ್ಲಾಟ್ ಸಿಕ್ಕಿದ್ರೆ ಏನಾಗ್ತಿತ್ತು ಅಂತ ಹೇಳಿದ್ರೆ, ಸುಮ್ಮನೆ ನಾವು ಅಂದರೆ ಈ ಥರ ಹೋಗೋ ದಾರಿಯಲ್ಲಿ ಫೋಟೋ ಇಟ್ಕೊಬೇಕಿತ್ತು. ಮತ್ತು ಏನು ಆ ಫಾಗ್ ಇದೆಲ್ಲ ಕಾಣಿಸುತ್ತಲ್ಲ, ಅಂದರೂ ಅದು ದೂರ ನಿಂತ್ಕೊಂಡು ಫೋಟೋ ಇಟ್ಕೊಬೇಕಾಯ್ತು. ಫೋಟೋನ ವೀಡಿಯೋನ ಏನೇ ಮಾಡಿದ್ರೆ ದೂರ ನಿಂತ್ಕೊಂಡು. ಇವಾಗ ಒಂದು ನಿಮಿಷ ಇರಿ, ಒಂದು 100 ಮೀಟ್ರ್, ಒಂದು 50 ಮೀಟ್ರಲ್ಲಿ, ಒಂದು 50 to 100 ಮೀಟ್ರಲ್ಲಿ ಬಂದು ನಾವೇನು ಮಾಡಬೇಕಾಯ್ತು, ವೀಡಿಯೋ ಮಾಡ್ಕೊಬೇಕಾಯ್ತು, ಇಲ್ಲ ಫೋಟೋ ತೊಗೊಬೇಕಾಯ್ತು. ಯಾಕಂದರೆ ಅಷ್ಟು ಜನ ಇರೋರಲ್ಲಿ ಫುಲ್ ಖಾಲಿ. ಇವಾಗ ಅಟ್ಲೀಸ್ಟ್ ಅಲ್ಲಿ ಒಂದು 300 ಜೀಪ್ ಇದ್ರೂ ಆ 300ರಲ್ಲಿ ಒಂದು 10 ಜೀಪ್ ಏನೋ ಅಲ್ಲಿ ಸ್ಟೇ ಇತ್ತು ಅಷ್ಟೇ.
10 ಜಿ.ಪಿ ಸ್ಟೇ ಇತ್ತು. ಅಂದರೆ ಬುಕ್ಕಿಂಗ್ ಆಗದೆ, ಬುಕ್ ಮಾಡ್ಕೊಂಡ್ರೆ ಮಾತ್ರ ಆಗೋದದು. ಮತ್ತು ಆನ್ ದಿ ಸ್ಪಾಟಲ್ಲಿ ಬಂದು 9 ಗಂಟೆ ಸ್ಲಾಟ್ ಇದೆ, ಆ ಥರ ಆಯ್ತಾನ, ಓಕೆನಾ. 6 ಗಂಟೆ ಬಂದು ನಾವು ಪ್ರೀ ಬುಕ್ ಮಾಡ್ಕೊಳ್ಳೇಬೇಕು, ಅಲ್ಲಿ ಸ್ಲಾಟ್ ಎಲ್ಲ ಸಿಗೋದಿಲ್ಲ. ಅಲ್ಲಿ ಹೋಗಿ ಸ್ಪಾಟಲ್ಲೇ ಬುಕ್ ಮಾಡೋಣ ಅಂತ ಹೇಳಿದ್ರೆ ಆಗೋದಿಲ್ಲ. ಆನ್ ದಿ ವೇ ಇದು ಯಾವುದು ಪ್ರೀ ಬುಕ್ ಮಾಡ್ಕೊಂಡ್ರೆ ಮಾತ್ರ ಆಗೋದು. ಸ್ಪಾಟಲ್ಲೇ ಮಾಡ್ಕೊಬೇಕಂದ್ರೆ 9 o'clock ಸ್ಲಾಟ್ ಇದೆಯಲ್ಲ, ಆ ಸ್ಲಾಟಲ್ಲಿ ಬೇಕಾದ್ರೆ ನೀವು ಮಾಡ್ಕೊಬೋದು, ಆ ಥರ. ಇದು 3,100 ರೂಪಾಯಿಗೆ ವರ್ತದು. ಜೀಪಲ್ಲಿ ಹೋಗಿದ್ದು ವರ್ತ್ ಅನ್ನಿಸ್ತು, ಮತ್ತೆ ಮೇಲೆ ಹೋಗಿದ್ದು ಸ್ಪಾಟಲ್ಲೂ ವರ್ತ್ ಅನ್ನಿಸ್ತು. ಮತ್ತೆ ಜಾಗ್ವಾರ್ ಫೋರ್ಟ್ ಅಂದರೆ ಅದನ್ನ ನಾನು ವಿಡಿಯೋದಲ್ಲಿ ತೋರಿಸಿರ್ತೀನೋ ಗೊತ್ತಿಲ್ಲ, ಮೇ ಬಿ ಪೋಸ್ಟ್ ಏನಾದ್ರು ಹಾಕಿರ್ಬೋದು ನಾನು ರೀಲ್ಸಲ್ಲಿ, ಇದು ಯಾವುದು ಇನ್ಸ್ಟಾದಲ್ಲಿ. ಅದನ್ನ ನೋಡಿ ಯಾವಾಗ ಗೊತ್ತಾಗುತ್ತೆ. ಜಾಗ್ವಾರ್ ಫೋರ್ಟ್ ಅಂತ ಅದು. ಆ ಜಾಗ್ವಾರ್ ಬಂದು ಹುಲಿ ಬಂದು ಈ ಥರ ಇರಂಗೆ, ಬಾಯಿನ ಓಪನ್ ಮಾಡಿ ಈ ಥರ ಇರಂಗೆ, ಅಲ್ಲಿ ಬಂದು ಅದ್ರ ಕೆಳಗೆ ಬಂದು ನಾವು ವಿಡಿಯೋ ಫೋಟೋ ಎಲ್ಲ ತಗೋಬೋದು ನಾವು, ಓಕೆನಾ, ಆ ಥರ ಅದು. ಮತ್ತೆ ಮೇಲೆ ಹೋಗಿ ಟಾಪ್ ವ್ಯೂಗೆ ಹೋಗಿ ಕೊಲ್ಕುಮಲೆಯಲ್ಲಿ ಫಾಗ್ ನೋಡಿದಾಗಿರ್ಬೋದು, ಎಲ್ಲಾನು ಅಲ್ಟಿ ಅಂದ್ರೆ ಅಲ್ಟಿ ಆಗಿತ್ತು, ಸಕ್ಕತ್ತಾಗಿತ್ತು ಮಾತ್ರ. ಫೀಸ್ ಕೊಟ್ಟಿದ್ದು 3,100 ರೂಪಾಯಿಗೆ ವರ್ತ್ ಅನ್ನಿಸ್ತು ಅವಾಗ ನಮಗೆ. ಅಂದ್ರೆ ನೀವು ಒಬ್ರೆಲ್ಲ ಬಂದ್ರೆ ಅಲ್ಲ, ಒಬ್ರೇ ಬಂದ್ರೆ ನಡೆಯುತ್ತೆ. ಅಂದ್ರೆ ಬೇರೆ ಯಾರು ಇರ್ತಾರಲ್ಲ ಅವ್ರ ಜೊತೆ ನೀವು ಮಿಂಗಲ್ ಅಂದ್ರೆ ಅವ್ರ ಜೊತೆ ನೀವು ಮಾಡ್ಕೊಂಡು ಹೋಗ್ಬೇಕು, ಆಗ ಮಾತ್ರ ವರ್ತ್ ಆಗಿದೆ. ಇರ್ತಾರಂತ ಗೊತ್ತಿಲ್ಲ, ನಾನು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡಿದೆ, ಯಾರು ಈ ತರ ಪ್ರೀ ಬುಕ್ ಮಾಡ್ಬೇಕು ಅಂತೆಲ್ಲ ಹೇಳಿಲ್ಲ. ಮೇ ಬಿ ನಂಗೆ ಗೊತ್ತಿರಂಗೆ ನಾನು ನೋಡ್ದಂಗೆ ನಂಗೂ ಸಿಗ್ಲಿಲ್ಲ ವಿಡಿಯೋಸ್ ಯಾವುದೂ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ನೀವು ಪ್ರೀ ಬುಕ್ ಮಾಡ್ಕೊಂಡು ಹೋಗಿ. ಪ್ರೀ ಬುಕ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಅಲ್ಲೋಗಿ 9 ಗಂಟೆ ಸ್ಲಾಟ್ ಬುಕ್ ಮಾಡ್ಕೊಂಡು ಹೋಗಿ ಆರಾಮಾಗಿ ನೋಡ್ಬೋದು. ಅದು ಹೋಗೋದಾದ್ರೆ ಯಾವ ಟೈಮಿಂಗ್ಸ್ ಅಂದ್ರೆ ಯಾವ ಮಂತಲ್ಲಿ ಹೋಗಿ ಗೊತ್ತಾ? ಡಿಸೆಂಬರಲ್ಲಿ ಹೋಗಿ. ಡಿಸೆಂಬರ್ ಸ್ಟಾರ್ಟಿಂಗಿಂದ ಹಿಡಿದು ಜನವರಿ, ಅದೇ ಡಿಸೆಂಬರ್ ಸ್ಟಾರ್ಟಿಂಗ್, ಡಿಸೆಂಬರ್ ಒಂದು ಫುಲ್ಲು, ಮತ್ತೆ ಜನವರಿ ಒಂದು ಫಸ್ಟ್ ವೀಕ್ ಅದ್ರೊಳಗೆ ಹೋಗಿ. ಆವಾಗ ನಿಮಗೆ ಸನ್ರೈಸ್ ಆಗ್ಬೋದು, ಫಾಗ್ ಆಗ್ಬೋದು, ಏನೇ ಆದ್ರೂ ನೀವು ಮಸ್ತಾಗಿ ಅವ್ರು ತೋರಿಸಿದ್ರು ನನಗೆ. ನೀವು ಬರೋದಕ್ಕಿಂತ ಅಂದ್ರೆ ಆ ಜೀಪ್ ಡ್ರೈವರ್ ಇದಾರಲ್ಲ, ಅವ್ರು ತೋರಿಸಿದ್ರು ನನಗೆ, ನೀವು ಬರೋದಕ್ಕಿಂತ ಮುಂಚೆ ಈ ಡಿಸೆಂಬರ್ ಮಂತಲ್ಲಿ ನೋಡಿ ಹೆಂಗಿತ್ತು ಅಂತ. ಏನಿತ್ತು ರೀ ಅದು 9 ಗಂಟೆ ಸ್ಲಾಟ್ನು ತೋರಿಸಿದ್ರು, ಮತ್ತೆ 6 ಗಂಟೆ ಸ್ಲಾಟ್ನು ತೋರಿಸಿದ್ರು. 6 ಗಂಟೆ ಬಂದು ಸನ್ರೈಸ್ ಆಗೋದಲ್ಲ, ಹಾಗೂ ಫುಲ್ ರೆಡ್ಡಿಶ್ ಅಲ್ಲಿ ಇತ್ತು. ಮತ್ತೆ 9 ಗಂಟೆ ಸ್ಲಾಟ್ ಬಂದು ಸನ್ರೈಸ್ ಆಗಿ ಮುಗ್ದಿರ್ತದಲ್ಲ, ಆವಾಗ ವೈಟ್ ಅಂದ್ರೆ ಫಾಗ್ ಇತ್ತು, ಫಾಗ್ ಫುಲ್ ಇತ್ತು. ಆ ರೆಡ್ಡಿಶ್ ಇರ್ಲಿಲ್ಲ, ಫುಲ್ ವೈಟ್ ಅಲ್ಲಿ ಇತ್ತು ಫಾಗ್ ಬಂದು. ಆ ಥರ ಇರ್ತೀರಾ, ಇನ್ಸ್ಟಾ ಸ್ಟೋರಿ ಯಾರಾದ್ರೂ ನೋಡಿರ್ತೀರಾ, ಇನ್ಸ್ಟಾದಲ್ಲಿ ಫಾಲೋ ಮಾಡ್ಕೊಂಡು ಅದೇ ಈ ಥರ ಸಣ್ಣ ಅಪ್ಡೇಟ್ಸ್ ಎಲ್ಲ ಬೇಗ ನೋಡ್ಬೋದು. ಅದಕ್ಕೆ ಆ ಥರ ಇದಾಗಿತ್ತು. ಆ ಥರ ನಾವು ಹೋಗಿದ್ದು, ಬೋಟಿಂಗ್ ಎಲ್ಲ ಹೋಗಿದ್ದು, ಸ್ಟೋರಿಯಲ್ಲಿ ಹಾಕಿರ್ತೀನಿ ನಾನು. ಚೆನ್ನಾಗಿತ್ತು ಅದೂ. ಮತ್ತೆ ಲಾಸ್ಟಿಗೆ ಬರ್ಬೇಕಾರೆ ಗುರುವಾಯೂರೆಲ್ಲ ಹೋದೋ, ಬೀಚಿಗೆಲ್ಲ ಹೋದೋ, ಬೀಚೆಲ್ಲ ಹೋಗಿ ಮುಗಿಸ್ಕೊಂಡು ಬಂದೋ. ಪಿರಿಯಾಪಟ್ಟಣ ಬಂದ. ಇನ್ನು ಪಿರಿಯಾಪಟ್ಟಣ ಮುಗಿಸಿ ನೆಕ್ಸ್ಟ್ ಹುಣಸೂರು ಇಲ್ಲೇ. ಮತ್ತೆ ನನಗೆ ಏನೊಂದು ಇಷ್ಟ ಆಯಿತು ಅಂತ ಹೇಳಿದ್ರೆ, ಬ್ಯಾಂಗ್ಳೂರು ಅಂತ ಹೇಳ್ತೀನಿ, ಇಲ್ಲಿ ಕೇರಳದಲ್ಲೂ ಆದ್ರೂ ಅಷ್ಟೇ, ತಮಿಳ್ನಾಡಲ್ಲಿ ಆದ್ರೂ ಅಷ್ಟೇ, ಆ ಫಾರೆಸ್ಟ್ ಏರಿಯಾದಲ್ಲಿ ಮಾತ್ರ ನನಗೆ ಏನು ಹಂಪ್ಸ್ ನೋಡಿದ್ದು ನಾವು. ಅದು ಫಾರೆಸ್ಟ್ ಏರಿಯಾದಲ್ಲಿ ಅಂದರೆ ಸ್ವಲ್ಪ ಮಾತ್ರ ಇದು ಹಂಪ್ಸ್ ನೋಡಿದ್ದು ನಾವು. ಮತ್ತೆ ಆ ಫಾರೆಸ್ಟ್ ಏರಿಯಾದಲ್ಲೂ ಅಷ್ಟೇ, ನಾವು ನೈಟ್ ಫಸ್ಟ್ ಡೇ ಇತ್ತಲ್ಲ, ಆ ಫಸ್ಟ್ ಡೇ ಏನಕ್ಕೆ ಬೇಗ ತಲುಪೋದು ಅಂತೇಳಿ ಫುಲ್ ಫಾರೆಸ್ಟ್ ಏರಿಯಾ, ಅದು ಫುಲ್ ಕರ್ವ್, ಈ ಥರ ಎಲ್ಲ ಕರ್ವ್. ಅದ್ರಲ್ಲಿ ಒಂದೇ ಒಂದು ಹಂಪ್ಸೂ ಇಲ್ಲ, ಒಂದೇ ಒಂದು ಗುಂಡಿನೂ ಇಲ್ಲ. ರೋಡ್ ಮಾತ್ರ ಹಂಗೆ ಕ್ಲೀನಾಗಿ ಇತ್ತು ಮಾತ್ರ. ಟಾಪಲ್ಲಿ ಎಲ್ಲ ಬೇಗ ತಲುಪ್ತಾ. 3 ಗಾಡಿನೂ ಸ್ವಲ್ಪ ಸ್ಪೀಡ್ ಇತ್ತು, ಎಕ್ಸ್ಪಲ್ಸ್ ಮಾತ್ರ ಸ್ವಲ್ಪ ಹಿಂದೆ ಇತ್ತು. ಸ್ವಲ್ಪ ಅಂದರೆ ಒಂದು 50 ಮೀಟರ್ ಹಿಂದೆ ಇತ್ತು ಅಷ್ಟೇ. ಸ್ವಲ್ಪ ಅದನ್ನು ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ರು ಅವರು. ಯಾಕಂತ ಹೇಳಿದ್ರೆ ಅವ್ರದ್ದು ಸ್ವಲ್ಪ ಟೈರ್ ಇದಾಗಿತ್ತಾ ಏನು, ಸ್ವಲ್ಪ ಟೈರ್ ಬಂದು ಪ್ರಾಬ್ಲಮ್ ಇತ್ತು ಅವ್ರದ್ದು. ಅದಕ್ಕೋಸ್ಕರ ಅವ್ರಿಗೆ ಸ್ವಲ್ಪ ಡಿಲೇ ಆಯಿತು. ಅದೇ ಡಿಲೇ ಅಂದರೆ ನಾರ್ಮಲ್, ಅದೇ ನಮ್ಮನ್ನು ಅವರು ಫಾಲೋ ಮಾಡಿಕೊಂಡ್ರು. ಅದು ಬಂದು ರೋಡು ಬಂದು ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಥರ ಚೆನ್ನಾಗಿತ್ತು ಅದು. ನೀವು ಯಾರು ಮಿಸ್ ಮಾಡಬೇಡಿ. ಅದೇ ಇನ್ನು ಮುಂದೆ ಹೋದರೆ ಹುಣಸೂರು, ಮತ್ತೆ ಹುಣಸೂರಿಂದ ನಾನು ಮೈಸೂರು ಹೋಗಲ್ಲ, ಮೈಸೂರು ಟೌನಿಗೆ ಹೋಗಲ್ಲ ನಾನು. ಅಲ್ಲೊಂದು ಶಾರ್ಟ್ ಕಟ್ ಇದೆ ಲೆಫ್ಟ್ ಸೈಡಿಗೆ. ಆ ಲೆಫ್ಟ್ ಸೈಡಲ್ಲಿ ಬಂದು ಅಲ್ಲೊಂದು ಏನು ಸಣ್ಣದೊಂದು ಬ್ರಿಡ್ಜ್ ಥರ ಇರುತ್ತೆ, ಬ್ರಿಡ್ಜ್ ಥರ ಇರುತ್ತೆ. ಆ ಬ್ರಿಡ್ಜಿಂದ ತಗೊಂಡು ನಾನು ಮೈಸೂರು ಹೈವೇ ಥರ ಡೈರೆಕ್ಟ್ ಬಂದು ಶ್ರೀರಂಗಪಟ್ಟಣ ಹೋಗ್ಬಿಡ್ತೀನಿ. ಅದು ಬಂದು ಸ್ವಲ್ಪ ಶಾರ್ಟ್ ಅದು. ಇಲ್ಲಾಂದರೆ ಮೈಸೂರು ಹೋಗಿ, ಮೈಸೂರಿಂದ ನೆಕ್ಸ್ಟ್ ಆಮೇಲೆ ಶ್ರೀರಂಗಪಟ್ಟಣ ಹೋಗಿ, ಹಂಗೆ ಸ್ವಲ್ಪ ಪ್ರೊಸೆಸ್ ಜಾಸ್ತಿ ಅದು. ಅದಕ್ಕೋಸ್ಕರ ಡೈರೆಕ್ಟಾಗಿ ಇಲ್ಲಿಂದನೇ ಹೋಗುವ ಅಂತ. ಏನೋ ಇವಾಗ ನಾವು ಪಿರಿಯಾಪಟ್ಟಣದಿಂದ ಹುಣಸೂರು ಹೋಗ್ತೀವಲ್ಲ, ಡೈರೆಕ್ಟ್ ಹುಣಸೂರು ಹೋಗೋ ರೋಡಲ್ಲಿ ನೋಡಿ, ಅಲ್ಲಿ ಏನೋ ಹೈವೇ ಮಾಡ್ತಾ ಇದ್ದಾರೆ ಲೆಫ್ಟ್ ಸೈಡಲ್ಲಿ. ಇನ್ನು ಹೈವೇ ಮಾಡಿದ್ರೆ ಅಂತೂ ಸಕ್ಕತ್ತಾಗಿರುತ್ತೆ. ಹೈವೇ ಮಾಡಿದ್ರೆ ಇದು ಬಂದು ಸರ್ವಿಸ್ ರೋಡ್ ಆಗ್ಬಿಡುತ್ತೆ, ಅದು ಬಂದು ಹೈವೇ ಆಗ್ಬಿಡುತ್ತೆ. ಹತ್ರ ಬಂದು ಇಲ್ಲಿ ನೋಡಿ, ನಾನು ಬಂದು ಈ ಲೆಫ್ಟ್ ಸೈಡಲ್ಲೋ, ಈ ಲೆಫ್ಟ್ ವೇ ಇದೆಲ್ಲ ಇದರಲ್ಲಿ ಹೋಗ್ತೀನಿ. ಈ ಸೈಡ್ ಹೋದರೆ ಡೈರೆಕ್ಟ್ ಮೈಸೂರು ಟೌನ್ಗೆ ಹೋಗ್ಬೋದು, ಹಿಂಗೆ ಹೋದರೆ ಮೈಸೂರು ಟೌನ್ಗೆ ಹೋಗ್ಬೋದು. ನಾನು ಬಂದು ಯಾವತ್ತೂ ಇದೇ ವೇಲು ಹೋಗೋದು. ಈ ವೇಲು ಹೋದರೆ ಅಂದರೆ ರೋಡ್ ಹೆಂಗಿದೆ ಅಂತ ಹೇಳಿದ್ರೆ ಓಕೆ, ನಾರ್ಮಲ್ ಆಗಿದೆ, ದೊಡ್ಡದಾಗೇನೂ ಇದಿಲ್ಲ, ಆದರೂ ನಾರ್ಮಲ್ ಆಗಿದೆ. ಅದು ಈ ವೇಲ್ ಹೋಗ್ತೀನಿ ನಾನು. ಈ ವೇಲ್ ಬಂದು ಡೈರೆಕ್ಟ್ ಬಂದು ಶ್ರೀರಂಗಪಟ್ಟಣ ಇದೆಲ್ಲ ಅಲ್ಲಿ ಬಂದು ಕನೆಕ್ಟ್ ಆಗುತ್ತೆ ಇದು. ಅದರಿಂದ ನಾನು
ಮೈಸೂರು ಹೈವೇ ಬರುತ್ತಲ್ಲ ಮೈಸೂರು ಸಿಟಿ ಬರುತ್ತಲ್ಲ, ಮೈಸೂರು ಸಿಟಿ ಮೇಲೆ ಹೋಗೋದೇ ಇಲ್ಲ ನಾನು. ಈ ರೋಡಲ್ಲಿ ಬಂದು ಶ್ರೀರಂಗಪಟ್ಟಣದಿಂದ ಆ ಬ್ರಿಡ್ಜ್ ಅಲ್ಲೊಂದು ಈ ಥರ ಬರುತ್ತೆ, ಅಲ್ಲಿ ಬಂದು ರೈಟ್ ಸೈಡ್ ತೊಗೊಂಡು ನಾನು ಹೋಗ್ಬಿಡ್ತೀನಿ. ಅದು ಬಂದು ಡೈರೆಕ್ಟು ಸರ್ವಿಸ್ ರೋಡು ಮೈನ್ ಅದೇ ಇದ್ದಿದ್ದಲ್ಲ ಹೈವೇ ಇದೆಲ್ಲ, ಅಲ್ಲಿ ಸರ್ವಿಸ್ ರೋಡಿಗೆ ಒಂದು ಕನೆಕ್ಟ್ ಆಗುತ್ತೆ ಅದು. ಅದಕ್ಕೋಸ್ಕರ ಹಿಂಗೆ ಹೋಗ್ತೀನಿ ನಾನು ಬರ್ಬೇಕಾದ್ರೆ ಇಲ್ಲಿ ಬಂದು ರೋಡ್ ಅಷ್ಟು ಚೆನ್ನಾಗಿರಲಿಲ್ಲ, ಅಲ್ಲಿ ಇಲ್ಲಿ ಗುಂಡಿ ಆಗಿತ್ತು. ಇವಾಗ ನೋಡಿ ರೋಡ್ ಚೆನ್ನಾಗಿದೆ, ಹೊಸ ರೋಡ್ ಹಾಕಿದ್ದಾರೆ, ಬರ್ಬೋದು ಆರಾಮಾಗಿ, ಸ್ವಲ್ಪ ಬೇಗನೆ ಇದಾಗ್ಬೋದು. ಈ ಥರ ರೋಡ್ ಇದ್ರೆ ಆರಾಮಾಗಿ ಹೋಗ್ಬೋದು. ಹೆಂಗಾದ್ರೂ ಯಾವ್ದಾದ್ರು ಒಂದೊಂದು ಎಲ್ಲಾರು ಒಂದು ನಮ್ಗೆ ಸಿಕ್ಕಿದ್ರು ಓಕೆ, ಪರವಾಗಿಲ್ಲ, ಹೋಗ್ಬಿಡ್ಬೋದು. ಟ್ರೈ ಮಾಡಿ ನೋಡಿ ನೀವು ಒಂದ್ಸಲ. ಯಾರಾದರೂ ಈ ಸೈಡ್ ಬರೋರಿದ್ರೆ ಈ ಲೆಫ್ಟ್ ಸೈಡ್ ಇದಲ್ಲವೇ ಈ ವೇ ತೊಗೊಂಡು ಶ್ರೀರಂಗಪಟ್ಟಣಕ್ಕೆ ಡೈರೆಕ್ಟ್ ಕನೆಕ್ಟ್ ಆದಂಗೆ ಬಂದು ನೋಡಿ, ಟ್ರೈ ಮಾಡಿ ನೋಡಿ. ಡೈರೆಕ್ಟ್ ಸುಮ್ಮನೆ ಮೈಸೂರಿಗೆ ಹೈವೇ ಸಿಟಿಗೆ ಏನಕ್ಕೆ ಹೋಗ್ತೀರಾ, ಮೈಸೂರು ಹೋಗಿ ಸುತ್ತಾಡ್ಕೊಂಡು ಬರೋ ಬದಲು ಇಲ್ಲಿ ಶಾರ್ಟಾಗಿ ಹೋಗ್ಬೋದು. ಬ್ರಿಡ್ಜ್ ಅಲ್ಲ, ಇದು ಸಣ್ಣ ಟನಲ್ ಥರ. ಈ ಟನಲ್ನ ದಾಟ್ಕೊಂಡ್ಬಂದು ಅದೇ ನೋಡಿ ಅಲ್ಲಿ ಕಾಣಿಸ್ತಿದ್ದಲ್ಲ ಮೈನ್ ರೋಡು, ಅದೇ ಮೈನ್ ರೋಡ್ ಬಂದು ಟನಲ್ ದಾಟ್ಕೊಂಡು ಇಲ್ಲೊಂದು ಲೆಫ್ಟ್ ತಗೊಂಡ್ರೆ ನಾವು ನಮಗೆ ಬೆಂಗಳೂರಿಗೆ ಇದು ಲೆಫ್ಟ್ ಸೈಡ್ಗೆ ಬೆಂಗಳೂರು. ಆ ಸೈಡ್ ಹೋದರೆ ಮೈಸೂರು ಆ ಥರ ಬರುತ್ತೆ ನೋಡಿ. ಆ ಸೈಡ್ ರೈಟ್ ಸೈಡ್ ಹೋದರೆ ನಾವು ಬಂಡೀಪುರ ಅಂತೀನಿ, ಮೈಸೂರು. ಈ ಸೈಡ್ ಲೆಫ್ಟ್ ಸೈಡ್ ಬಂದರೆ ನಾವು ಬೆಂಗಳೂರಿಗೆ. ಅಷ್ಟೇ. ಇದು ಬಂದು ಡೈರೆಕ್ಟ್ ಶ್ರೀರಂಗಪಟ್ಟಣ ಅಲ್ಲಿ ಕನೆಕ್ಟ್ ಆಗುತ್ತೆ. ಮೈಸೂರು ಟೋಲ್ ಬರುತ್ತಲ್ಲ, ಮೈಸೂರು ಟು ಬ್ಯಾಂಗ್ಳೂರು ಎಕ್ಸ್ಪ್ರೆಸ್ ಇದೆಯಲ್ಲ, ಮೈಸೂರು ಟೋಲ್ ಹತ್ರ ಬಂದು ನಾವು ನೋಡಿ ರೈಟ್ ಸೈಡಲ್ಲಿ ಕಾಣಿಸ್ತಿದೆಯಲ್ಲ, ಇದೇ ಬಂದು ಮೈಸೂರು ಟೋಲು. ಮಂಡ್ಯ ರೀಚ್ ಆದ, ಮಂಡ್ಯದಿಂದ ಇನ್ನೂ ಹೋಗ್ಬೇಕು. ಗಾಡಿ ಓಡಿಸ್ಬೇಕಾದ್ರೆ ಈ ಸೈಡೆಲ್ಲ ಹುಷಾರಾಗಿ ಓಡಿಸಿ, ಯಾಕಂತೇಳಿದ್ರೆ ಎಲ್ಲ ಅಡ್ಡ ಬರ್ತಾರೆ. ಯಾರು ಯಾವ ಗ್ಯಾಪಲ್ಲಿ ಅಡ್ಡ ಬರ್ತಾರೆ ಅಂತಲೇ ಗೊತ್ತಾಗಲ್ಲಪ್ಪ, ಈ ಕಷ್ಟ. ನಾವು ನಾರ್ಮಲಾಗಿ ಬರ್ತಾ ಇರ್ತೀವಿ ಅಂದರೆ ಈ ಸೈಡು ವಿಲೇಜ್ ಸೈಡು ಯಾರು ಆ ಕಡೆ ಈ ಕಡೆ ತಿರುಗಿ ನೋಡಲ್ಲ. ಗಾಡಿ ಬರ್ತಿದ್ಯಾ ಒಂದೇ ಸೈಡ್ ನೋಡ್ತಾರೆ, ಫ್ರಂಟ್ ಮಾತ್ರ ನೋಡ್ತಾರೆ, ಬ್ಯಾಕ್ ಸೈಡ್ ಯಾರು ನೋಡೋದೇ ಇಲ್ಲ. ಇಲ್ಲ ನೋಡಿದ್ರೆ ಬ್ಯಾಕ್ ಸೈಡ್ ನೋಡಿದ್ರೆ ಫ್ರಂಟ್ ಸೈಡ್ ನೋಡಲ್ಲ. ಆ ಥರ ಇಂಡಿಕೇಟ್ ಹಾಕೋದು ಆ ಥರ ಏನಿಲ್ಲ, ಹೋಯ್ತಾ ಇರೋದೆ. ಲೆಫ್ಟ್ ಆದರೂ ಲೆಫ್ಟು, ರೈಟ್ ಅಂದರೆ ರೈಟು ತಗೋತಾ ಇರೋದೆ. ಅಟ್ಲೀಸ್ಟ್ ಇಂಡಿಕೇಟ್ರ್ ಹಾಕಿದ್ರೆ ಸಿಗ್ನಲ್ ಆದರೂ ನಮಗೆ ಸಿಗುತ್ತೆ, ಅದು ಹಾಕಲ್ಲ. ಅಟ್ಲೀಸ್ಟ್ ಹ್ಯಾಂಡ್ ಆದರೂ ಕೈ ಹಾಕ್ತಾರ, ಅದನ್ನು ಹಾಕಲ್ಲ, ಏನೂ ಹಾಕಲ್ಲ. ನುಗ್ಗಿಸ್ತಾ ಇರೋದೆ. ನಮ್ಮ ಸೇಫ್ಟಿಲಿ ನಾವು ಓಡಿಸ್ಕೊಂಡ್ರೆ ಕರೆಕ್ಟು. ನಾವೆಷ್ಟೇ ಕರೆಕ್ಟಾಗಿ ಹೋದ್ರೂ ಮುಂದೆ ಬರೋರು ಸರಿ ಇಲ್ಲಾಂದರೆ ಏನೂ ಮಾಡೋಕ್ಕಾಗಲ್ಲ. ಮತ್ತು ನಮ್ಮ ಟೈಮ್ ಸರಿ ಇಲ್ಲಾಂದರೆ ಏನೂ ಮಾಡೋಕ್ಕಾಗಲ್ಲ, ಹೋಗಿರ್ತಾ ಇರೋದೆ. ಅದಕ್ಕೆ ನೋಡಿಕೊಂಡು ಹುಷಾರಾಗಿ ಈ ಥರ ವಿಲೇಜಲ್ಲೆಲ್ಲ ನೋಡ್ಕೊಂಡು ಹುಷಾರಾಗಿ ಓಡಿಸಿ ಅಷ್ಟೇ. ಅದರಲ್ಲ ಹೋಗೋ ರೋಡ್ ಇದು. ಆಲ್ಮೋಸ್ಟ್ ಬಂದ ನಾವು ಬೆಂಗಳೂರು ಟೋಲ್ ಬಂತು. ಬೆಂಗಳೂರು ಟೋಲ್ ಬಂತು. ಎಷ್ಟೊತ್ತು ಆಯಿತು? 12:38. 12:38. ಮತ್ತು 9:00 ಬಿಟ್ಟು 10ರಿಂದ 10:30 1, 10:30ಯಿಂದ 11:30 2, 11:30ಯಿಂದ 12:30. 3 ಗಂಟೆಲಿ ನಾವು ತಲುಪುದ್ವಾ ಬೆಂಗಳೂರಿಗೆ? ಅಯ್ಯೋ, ಎಷ್ಟು ಬೇಗ ತಲುಪುದ ನಾವು? ಎಷ್ಟು ಬೇಗ ಅಂದರೆ ಟೋಲ್ ತಲುಪುದ? ಇನ್ನೊಂದು 20 ಕಿಲೋಮೀಟ್ರ್ ಇರ್ಬೋದು ಮೇ ಬಿ. ಟೋಲ್ ಹತ್ರ ಬಂದು ಅಷ್ಟೇ ನಾವು. 20 ಅವರ್, ಅದೇ 3.5 ಅವರ್ ಬೇಕು. ಸ್ಯಾಟ್ಲೈಟ್ ಹೋಗಿ ನಾನು ಹೋಗ್ಬೋದು ಮನೆಗೆ ಹೋದರೆ ಸ್ಯಾಟ್ಲೈಟ್ ಹೋಗಿ ಅಲ್ಲಿಂದ ಹೋಗ್ಬೋದು. ಅಂದರೆ ಸಿಟಿಯಲ್ಲೇ ಹೋಗ್ಬೇಕು. ಅದು ಹೆವಿ ಈ ಟೈಮಲ್ಲಿ ಅಂದರೆ ಬಿಸಿಲು ಸ್ವಲ್ಪ ಜಾಸ್ತಿ, ಟ್ರಾಫಿಕ್ ಇದ್ರೆ ಆಮೇಲೆ ಕಷ್ಟ ಆಗ್ಬಿಡುತ್ತೆ. ಆಲ್ರೆಡಿ ಕೈಯೆಲ್ಲ ಸ್ವಲ್ಪ ಪೇಯ್ನ್ ಆಗ್ತಿದೆ, ಇನ್ನು ಅಲ್ಲೂ ಹೋಗಿ ಅಲ್ಲಿ ನಿಂತ್ಕೊಂಡು ಅದೆಲ್ಲ ಸುಮ್ಮನೆ ಸ್ಟ್ರೆಸ್. ಏನು ತಿಂದಿಲ್ಲ ಬೇರೆ ನಾನು, ಎಲ್ಲೂ ನಿಲ್ಲಿಸೂ ಇಲ್ಲ, ಏನು ತಿಂದೂ ಇಲ್ಲ, ಡೈರೆಕ್ಟ್ ಬಂದೆ. ಏನು ಸುಮ್ಮನೆ ಕಷ್ಟ ಆಗ್ಬಿಡುತ್ತೆ. ಅದಕ್ಕೆ ನಾವೇನು ಮಾಡ್ತೀವಿ, ನೈಸ್ ರೋಡ್, ಎಲೆಕ್ಟ್ರಾನಿಕ್ ಸಿಟಿ ನೈಸ್ ರೋಡ್ ಬರುತ್ತಲ್ಲ, ಆ ನೈಸ್ ರೋಡಲ್ಲಿ ಹತ್ಕೊಂಡು ಎಲೆಕ್ಟ್ರಾನಿಕ್ ಸಿಟಿ ನೈಸ್ ರೋಡಲ್ಲಿ ಹತ್ಕೊಂಡು ಹಿಂಗೆ ಒಳಗೆ ಹೋಗ್ಬಿಟ್ರೆ ಡೈರೆಕ್ಟ್ ನಾನು ಇಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಸೇರುತ್ತೆ. ಮತ್ತು ಎಲೆಕ್ಟ್ರಾನಿಕ್ ಸಿಟಿಯಿಂದ ಮನೆ ಹತ್ರನೇ ಹಾಗೆ ಹೋಗ್ಬಿಡೋಣ ಅಂತ ಒಂದು ಪ್ಲ್ಯಾನ್ ನಂದು. ನೋಡೋಣ, ನೈಸ್ ರೋಡ್ ಹತ್ತೀನಿ, ಟೋಲ್ ಹತ್ತಾಗ್ತದೆ. ವೀಡಿಯೋ ಕ್ಲಿಪ್ಸ್ ಎಲ್ಲ ನೋಡಿರ್ತೀರಾ, ಅದು ನೈಸ್ ರೋಡ್ ಬಂದಂಗೆ ಈಗ ಕ್ಯಾಮ್ರಾ ಚಾರ್ಜ್ ಎಲ್ಲ ಖಾಲಿ ಆಯಿತು. ಅದಕ್ಕೋಸ್ಕರ ಸರಿ ಒಂದು ವೆಡ್ಡಿಂಗ್ ವೀಡಿಯೋ ಹಾಕೋಣ ಅಂದ್ಬಿಟ್ಟು ಈ ವಿಡಿಯೋನ ಮೇಕ್ ಮಾಡ್ತಾ ಇದ್ದೀನಿ. ಎಲ್ಲ ನೋಡಿರ್ತೀರಾ, ಮುನ್ನಾರ್ ಟ್ರಿಪ್ಪೆಲ್ಲ ಆರಾಮಾಗಿ ಹೋಗಿ ಬಂದು ಚೆನ್ನಾಗಿ ಹೋಯ್ತು, ಎಲ್ಲನೂ ಹೋಯ್ತು. ಇನ್ನು ಫ್ಯೂಚರಲ್ಲಿ ಬೇಕಾದ್ರೆ ನಾನೊಂದು ವೀಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಅಂದರೆ ಯಾವ ಥರ ನಾವು ಹೋಗ್ತೀವಿ, ಯಾವ ಥರ ಪ್ಲ್ಯಾನ್ ಮಾಡ್ತೀವಿ, ಬಜೆಟ್ ಹೆಂಗೆ ಹಾಕ್ತೀವಿ, ಆ ಥರ ಒಂದೊಂದು ಸಣ್ಣ ಟಿಪ್ಸ್ ಕೊಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಒಂದು 10 ಟಿಪ್ಸ್ ಕೊಡ್ತೀನಿ ಅಂತಂದರೆ ಅದ್ರಲ್ಲಿ ನಿಮ್ಗೊಂದು 2 ಟಿಪ್ಸ್ ಆದರೂ ಯೂಸ್ ಆಗ್ಬೋದು ಮೇ ಬಿ.
ಅಲ್ಲಿಯವರು ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ನಾನು. ಯಾರಾದರೂ ಚಾನಲ್ಗೆ ಹೊಸ್ದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಆಲ್ ಹಾಕ್ಕೊಳ್ಳಿ. ಅಂಟಿಲ್ ದೆನ್ ಸ್ಟೇ ಆ್ಯಂಡ್ ಟೇಕ್ ಕೇರ್, ಬಾಯ್ ಬಾಯ್.